ಇದು ಎಂತದ್ದು ಅದು ತಲೆ ಮೇಲೆ ತಪ್ಪ ಎಂತ ಗೊತ್ತಿಲ್ಲ ಮಾರೆ. ಲೇಖನದ ತರದಲ್ಲಿ ಕುದುರೆ ಕೊತ್ತು ಬಂದೆ ನಾನು. ಕುದುರೆ ಕೊತ್ತು ಬಂದೆ ನಾನು. ಕುದುರೆ ಕಟ್ಟು ಬಂದಿದ್ಯಾ? ಹೌದು. ಹಾಗಿದ್ರು ಬಂದ ಯಾರು ಕುದುರೆ ಯಾವ್ದು ಕಟ್ಟು ಬಂದೆ? ಈಗ ನೀನು ಉತ್ತರದಿ ಹೌದು ಜೊತೆ ಇದ್ರೆ ಅದೇ ಆಗುವುದೇ. ಅವಾಗಂತೂ ಗೊತ್ತಿಲ್ಲ, ಶೀಘ್ರದಲ್ಲಿ ಆಗ್ಬಹುದು. ಹೌದಲ್ಲ, ನೀನು ಉತ್ತರದಿ ಉತ್ತರಿಯಲ್ಲಿ ನಿನ್ನ ಹೆಗಲು ಉತ್ತರಿಯಲ್ಲಿ ಕೊತ್ತು ಬಂದಿದ್ದೇನೆ. ಬಾಳೆ ಮರ ಕೊತ್ತು ಬಂದಿದ್ದೇನೆ. ಬಾಳೆ ಮರಕ್ಕೆ? ಹೌದು. ಬಾಳೆ ಮರ ಕೊಟ್ಟಿರ್ತದೆ. ನಿಮ್ಗೆ ವಿಷಯ ಗೊತ್ತಿಲ್ಲ ಮಾಡಿ. ಪ್ರಾಣಿ ಬಗ್ಗೆ ಏನು ತಿಳ್ಕೊಳ್ಳಿಲ್ಲ. ಪ್ರಾಣಿ ಒಂದು ಪ್ರಾಣಿ ಹೀಗೆ ತಕೊಂಡು ಹೋಗು. ಇರ್ಲಿಲ್ಲ ಅಲ್ಲ, ಇದು ಒಂದು ಕೆಲಸ ಮಾಡು. ಪ್ರಾಣಿ ಅಂತ ತಿಳಿದು ಅದಲ್ದೇಗಿದ್ರು ಮನ್ಸು ಆದ್ಮೇಲೆ ಪ್ರಾಣಿನ ಪ್ರಾಣಿ ಹೀಗೆ ತಂದ್ಯಾ? ಅದು ಹೀಗೆ ಮಾಡ ಅದ್ರೇ ಅದೇನ್ ತಿಳ್ಕೊತ ಗೊತ್ತಾ? ನನ್ನ ಈಗ ಗೊತ್ತಿದ್ದಾರೆ ನಾನು ಎಲ್ಲೂ ಹೋಗಬಾರ್ದು ಅಂತ ಸುಮ್ಮನೆ ನಿಂತ್ಕೊಳ್ತದೆ. ನೀ ಮತ್ತಲ್ಲಿ ಹೋಗಿ ಹೀಗೆ ಮಾಡ, ಬಿಚ್ಚುದು ಬೇಡ, ಹೀಗೆ ಮಾಡ. ಈಗ ನನ್ನನ್ನು ಬಿತ್ತಿದ್ದಾರೆ ಅಂತ ಹೋಗ್ತಾ ಇರ್ತದೆ. ಹೌದು, ಜ್ಞಾನ ಉಂಟು. ಆ ಕಾರಣಕ್ಕೆ ನೀವು ಕೆಲಸ ಮಾಡ್ಬೇಕೀಗ. ಕುದುರೆಯನ್ನ ಕಟ್ಟು ಬಂದವಲ್ಲ, ಕುದುರೆ ಹಣೆಗೆ ಹೇಳಿದಂತ ಈ ಲೇಖನದಲ್ಲಿ ಏನು ವಿಚಾರ ಇದೆ ಹೇಳುವುದನ್ನ ಶ್ರೀಯುತರಾಗಿ ಓದಿ ಹೇಳಬೇಕು. ಹೀರಿದ್ದಾರೆ ಒಂದೊಂದು ತರಗತಿ ನಾನು ಓದುದು ಸರಿಯಾಗಿ ಭಾಗವತೇನು ಬಾಯಾಗಿ ದೇವರೇ ಎಂತ ಸಾಯ್ಕ ಎಂತ ಕೆಳಗಾಯ್ತು ಮಾರಾಯ. ನಂಗೆ ಗೊತ್ತುಂಟು ಮಾರ, ನೀವೆಷ್ಟು ಗಮನ ಇರ್ತೀರಿ ಇಲ್ಲಿ ಓದುವಂತ ಬಂದ್ಮೇಲೂ ಗಮನ ಇರ್ತೇನೆ. ಓದಿದ್ದೇನೆ ನನ್ನ ತಯಾರಾದ ಲಕ್ಷಣ ಉಂಟಪ್ಪ. ಮತ್ತೆ ಬಾಯಾಕಿ ಮಾರ ಅಂತದ್ದು ಗೊತ್ತಾಗುದಿಲ್ಲ ಮಾರ. ಲೇಖನ ವಾಚಿಸುತ್ತ ಭೂಸುರ ಮುಂದೆ ಅಂತ ಲೇಖನ ವಾಚಿಸುತ್ತ ಭೂಸುರ ಉಳಿದದಾಗದೆ ಹಾಗೆ ಮರಚಿದನು. ಈ ಮಂಜಿನ ಕೊದ್ದಿಯಲ್ಲ ಹೇಳೋದು ಜೋರು ಗೊತ್ತುಂಟು ಅಲ್ಲ ನಿಮ್ಗೆ? ಅದಿಲ್ಲ ಮಾರ, ನೀವು ತಯಾರಾಗೋದು ಅಕ್ಷರ ಉಂಟು ಇಲ್ಲಿ. ಏನ್ ನಂಗೆ ಏನು ಓದಕ್ಬೋದಿಲ್ಲ ಅಂತ ಹೇಳ್ಕೊಂಡ್ರ ಲೇಖನವ ವಾಚಿಸುತ್ತ ಭೂಸುರ ವಾಚಿಸುತ್ತ ಭೂಸುರ ಹಾಗೆ ಮುದುಸಿ ಪಿಂದಿರುಗಿಸಿದನು. ನನಗೊಂದು ಭಿನ್ನ ನಮ್ಮದೊಂದು ಅಪೇಕ್ಷೆ. ನಾಳೆ ಯಾರಾದ್ರೂ ವಿಶೇಷ ಆಕರ್ಷಣೆ ಕರೆದ್ರೆ ಈಗ ಬಿಟ್ಟು ಬರ್ಬೇಕು ಅಂತ ಕೋರ್ಕೊಡ. ಪೀಪಲ್ ಬೇದಿಗೆ ಉಂಟಲ್ಲ, ಅದಕ್ಕೆ ಹೋಗುದಿಲ್ಲ, ಹಿಡಿಲಿಕ್ಕೆ ವಿಚಾರ ಏನು ಅಂತ ಹೇಳ. ವಿಚಾರ ಉಂಟಲ್ಲ ಮಾರಯ್ಯ. ಏನಿದೆ ನಾನು ಓದುವುದೇ? ನೀನೇ ಓದುದು. ಒಂದೊಂದು ತರಗತಿಯಲ್ಲಿ 5 ವರ್ಷ ಕುಂತ ಅಭ್ಯಾಸ ಮಾತವ ನಾನು ಈ ಲೇಖನ ಓದುದ? ಈ ಕುದುರೆ ಹಣೆಯಲ್ಲಿದ್ದ ಲೇಖನ ನಾನು ಓದುದ? ನಾನು ಓದಬೇಕು ಅಂತ ಕನಿಷ್ಠ ಪಕ್ಷ ಆನೆ ತಲೆಲ್ಲ ಓದಬೇಕು. ನಮ್ಮ ಯೋಗ್ಯತೆ ನಮ್ಮ ದೇವರ ಕೂಡ ನಾವು ಸರಿಯಾಗಿ ತಿಳಿದಿದ್ದೇವೆ. ನಾನು ಎಂತ ಓದಿದ್ದ ಗೊತ್ತುಂಟಾ? ಎಂತೆಂತ ಪುಸ್ತಕಗಳ ಉತ್ತರ ಕೊಟ್ಟವ ನಾನು. ಲೇಖನ ಪುಸ್ತಕಗಳ ಉತ್ತರ ಕೊಟ್ಟಿದ್ದೆ. ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಹಿಂದೊಮ್ಮೆ ಆಸ್ಥಾನದಲ್ಲಿ ವಿದ್ವತ್ ಗೋಷ್ಠಿ ನಡೆದಿತ್ತು. ಆಸ್ಥಾನದಲ್ಲಿ ವಿದ್ವತ್ ಗೋಷ್ಠಿ ನಡೆದಿತ್ತು. ಅವರಿಗೆ ಪ್ರಕಾಂಡ ಪಂಡಿತರೆಲ್ಲ ಬಂದಿತ್ತು. ಪ್ರಚಂಡ ಪಂಡಿತರು ಅವರೆಲ್ಲ ಬಂದಿತ್ತು. ನನ್ನ ಅಪ್ಪ ನನ್ನ ಕರ್ಕೊಂಡು ಹೋಗಿದ್ದು. ಆವಾಗ ಒಪ್ಪ ಎತ್ಕೊಂಡು ಒಂದು ಪ್ರಶ್ನೆ ಕೇಳ್ದ. ಎಲ್ಲ ಕೂತ್ಕೊಂಡೈತೆ, ಎಲ್ಲ ಮುಖ ನೋಡ್ತಿತ್ತು, ಯಾರು ಉತ್ತರ ಕೊಡುದಿಲ್ಲ. ನಂಗೆ ತಿತ್ತು ಬಂತಲ್ಲ, ತಿತ್ತು ಸಿಟ್ಟು ನೆತ್ತಿಗೆ ಎತ್ತು. ಹೌದು, ಎತ್ತಮ್ಮ ತಡ ಮಾಡ್ಲಿಲ್ಲ. ಆ ಸ್ಥಾನದಲ್ಲಿ ಪಟ 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 ಉತ್ತರ ಕೊಟ್ಟೆ ಮತ್ತೆ ಅಲ್ಲಿ ಬಿಸಿ ಆಯ್ತು ಅವ್ರಿಗೆ. ಮತ್ತೆ ಆ ರೀತಿ ಉತ್ತರ. ಹೌದು, ಇಷ್ಟು ವೇಗದಲ್ಲಿ ಒಂದು ಆಸೆ. ಏನು ಅಲ್ಲಿ ಏನು ಉತ್ತರ ಕೊಟ್ಟಿದ್ದೆ ಅಂತ ಕೇಳುವ ಆಸೆ. ಹೌದಾ? ಹೇಳ್ತೇನೆ ಕೇಳು. ನಾ ಹೇಳ್ತೇನೆ ಕೇಳು. ನಾ ಹೇಳುದನ್ನ ನೀ ಕೇಳು. ಹೇಳುದನ್ನ ನಾನು ಕೇಳ್ತೇನೆ. ಹಿಂದ್ಗಡೆ ಏನೋ ಶಬ್ದ ಬರ್ತಾ ಉಂಟು, ಬಿಟ್ರೆ ಈ ಕಡೆ ಬರ್ತಿಲ್ವೋ? ಪ್ರಾರಂಭ ಮಾಡ ಮಾರಾಯ. ಪ್ರಾರಂಭವಾಯ್ತು, ಮುಕ್ತಾಯವಾಯ್ತು. ನೀ ಎಲ್ಲಿದ್ದೇನೆ? ನೀ ಮಾರ ಹೆಡ್ಡೆ ಮಾರ. ನನ್ನ ಪ್ರಾರಂಭ ಮುಕ್ತಾಯ ಆಯ್ತು. ನಂದೇನು ಕೇಳಲೇ ಇಲ್ಲ. ಕೇಳಿಲ್ವಾ? ಕೇಳೋದು ಹಾಗೆ. ನಾನು ಉತ್ತರ ಕೊಟ್ಟಿದ್ದೇನೆ ಎಲ್ಲಿ? ಆ ಸ್ಥಾನದಲ್ಲಿ. ಆ ಸ್ಥಾನದಲ್ಲಿ ಹೇಳುದು ಈ ಸ್ಥಾನದಲ್ಲಿ ಕೇಳುದು ಹೇಗೆ? ಮಾತಾಡ್ತೇವ ಮಾತಾಡಿದ್ರೆ